ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಆರ್ ಲರ್ನಿಂಗ್ ಝೋನ್. ಯಾರೆಲ್ಲ ನಮ್ಮ ಚಾನಲ್ಗೆ ಈಗಲೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತುಂಬಾ ಖುಷಿಯಾದಂಥ ಒಂದು ವಿಚಾರವನ್ನು ಹಂಚ್ಕೊಳ್ತಾ ಇದ್ದೀನಿ. ಏನಪ್ಪ ಅಂತಂದರೆ GPT ಶಿಕ್ಷಕರು GPSTR ಏನು ನೇಮಕಾತಿ ನಡೆದಿತ್ತು. ಸೊ ಅದರೊಳಗೆ ಮೊದಲನೇ ಬಾರಿಗೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ವೇತನದ ಒಂದು ಪ್ರೊಸೆಸನ್ನು ಸ್ಟಾರ್ಟ್ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಆರ್ಡರ್ ಸಿಕ್ತು. ಹಾಗಾಗಿ ಯಾರೆಲ್ಲ ಬೇಜಾರಾಗಿದ್ರಿ, ಸೊ ಸುಪ್ರೀಂ ಕೋರ್ಟ್ ಆದೇಶ ಬಂದ್ಬಿಟ್ಟು ಅದನ್ನು ತಡೆಯಾಜ್ಞೆ ಬಂದ್ಬಿಟ್ಟು ನಮ್ಮದು ಸ್ಯಾಲ್ರಿ ಲೇಟ್ ಆಗುತ್ತೇನೋ ಹಾಗೆ ಹೀಗೆ ಏನೋ ಟೆನ್ಷನ್ ಮಾಡ್ಕೊಂಡಿದ್ರಿ, ನೀವೆಲ್ಲರೂ ಕೂಡ ದಯವಿಟ್ಟು ನಿಶ್ಚಿಂತೆ ಇರಿ ಅಂತ ಹೇಳ್ತಾ ಇವತ್ತು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಯಾಕೆ ಅಂತಂದರೆ ಈಗ ಆಲ್ರೆಡಿ ಚಿತ್ರದುರ್ಗ ಜಿಲ್ಲೆಯ ಒಂದು ತಾಲೂಕು ಚಳ್ಳಕೆರೆ ತಾಲೂಕಿನಲ್ಲಿ ಆಲ್ರೆಡಿ ಒಬ್ಬರಿಗೆ ಈ ಒಂದು ಸ್ಯಾಲ್ರಿಯನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು DDPI ಅವರಿಂದ ಆದೇಶ ಬಂದಿದೆ. ಸೊ ಆ ಆದೇಶದಲ್ಲಿ ಏನಿದೆ ಅನ್ನೋದ್ರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ಹಾಗಾಗಿ ಎಂಡ್ವರೆಗೂ ಈ ವಿಡಿಯೋನ ನೋಡಿ. ಸೊ ಈಗ ನೋಡಿ, ನಿಮ್ಮ ಆರ್ಡರ್ ಕೂಡ ಇದೇ ರೀತಿಯಲ್ಲಿ ಬರುತ್ತೆ. ನೀವು ಯಾರೆಲ್ಲ ಇದ್ದೀರಲ್ಲ, ಸೊ ಅವರೆಲ್ಲರಿಗೂ ಕೂಡ ಇದೇ ರೀತಿಯ ಒಂದು ಆರ್ಡರ್ ಬರುತ್ತೆ. ಈಗ ಉಪನಿರ್ದೇಶಕರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಚಿತ್ರದುರ್ಗ ಜಿಲ್ಲೆ. ಸೊ ಇದರ ಜ್ಞಾಪನ ಏನು ಡೇಟು ಅದೆಲ್ಲ ಏನು ಮೆನ್ಷನ್ ಮಾಡಿಲ್ಲ. 2022-23ನೇ ಸಾಲಿನಲ್ಲಿ 6ರಿಂದ 8ನೇ ತರಗತಿಯಲ್ಲಿನ ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ಪದವೀಧರ ಸಹ ಶಿಕ್ಷಕರಾಗಿ ಆಯ್ಕೆಯಾದ ಅಭ್ಯರ್ಥಿಗಳು ಶಾಲಾ ಕರ್ತವ್ಯಕ್ಕೆ ಹಾಜರಾದ ಪ್ರಯುಕ್ತ ಪ್ರಥಮ ವೇತನ ಪ್ರಮಾಣ ಪತ್ರ ನೀಡುವ ಬಗ್ಗೆ ಉಲ್ಲೇಖ 1ರಲ್ಲಿ ಹೇಳಿರೋ ಹಾಗೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ, ಸೊ ಅದೆಲ್ಲ ಕೊಟ್ಟಿದ್ದಾರೆ. ಬೇರೆ ಬೇರೆ ಉಲ್ಲೇಖಗಳು ಅಂದರೆ ಗೌರ್ಮೆಂಟಿನ ಲೆಟರ್ಸನ್ನು ಇಲ್ಲಿ ಅವರು ಉಲ್ಲೇಖದಲ್ಲಿ ಮೆನ್ಷನ್ ಮಾಡಿರ್ತಾರೆ. ಈಗ ಜ್ಞಾಪನಕ್ಕೆ ಬಂದರೆ ಏನು ಹೇಳಿದ್ದಾರೆ ಅಂದರೆ, ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ 2022-23ನೇ ಸಾಲಿನಲ್ಲಿ 6ರಿಂದ 8ನೇ ತರಗತಿಯಲ್ಲಿ ಖಾಲಿ ಇರುವ ಪದವೀಧರ ಸಹ ಶಿಕ್ಷಕರ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನೇರ ನೇಮಕಾತಿ ಮಾಡಿಕೊಂಡ ಅಭ್ಯರ್ಥಿಗಳಿಗೆ ಉಲ್ಲೇಖ 1ರ ಕೌನ್ಸಿಲಿಂಗ್ನಲ್ಲಿ ಸ್ಥಳ ಆಯ್ಕೆ ಮಾಡಿಕೊಂಡು ನೇಮಕಾತಿ ಆದೇಶ ಪಡೆದು ಜಿಲ್ಲೆಯ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಕರ್ತವ್ಯಕ್ಕೆ ಹಾಜರಾದ ಈ ಕೆಳಕಂಡ ಶಿಕ್ಷಕರುಗಳ ಪ್ರಥಮ ವೇತನ ಭರಿಸಲು ಅನುಮತಿ ಕೋರಿ ಉಲ್ಲೇಖ 2ರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಾಲಾ ಶಿಕ್ಷಣ ಇಲಾಖೆ ಚಳ್ಳಕೆರೆ ತಾಲೂಕು ಇವರು ಮನವಿ ಸಲ್ಲಿಸಿದ್ದು, ಅದರಂತೆ ಸದರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮನವಿ ಪರಿಶೀಲಿಸಿ ಉಲ್ಲೇಖ 1ರ ನೇಮಕಾತಿ ಆದೇಶದಲ್ಲಿನ ಎಲ್ಲ ಷರತ್ತುಗಳನ್ನು ಪೂರೈಸಿರುವುದನ್ನು ಸಂಬಂಧಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಖಚಿತಪಡಿಸಿಕೊಳ್ಳಲು ತಿಳಿಸಿ, ಹಾಗೂ ಚಾಲ್ತಿ ನಿಯಮಗಳಿಗೆ ಒಳಪಟ್ಟು ಕೆಳಕಂಡ ದಿನಾಂಕದಿಂದ ಲೆಕ್ಕ ಶೀರ್ಷಿಕೆವಾರು 2202001001 ಅಡಿ ವೇತನ ಶ್ರೇಣಿ 27,650ರಿಂದ 52,650ರಲ್ಲಿ ವೇತನ ಭರಿಸಲು ಈ ಮೂಲಕ ಅನುಮತಿ ಆದೇಶಿಸಿದೆ. ಸೊ ಈ ಪೇ ಸ್ಕೇಲು ಕೆಲವರಿಗೆ ಅರ್ಥ ಆಗಿರಲ್ಲ, ಅದ್ರ ಬಗ್ಗೆ ಕೂಡ ನಾನು ಮುಂದಿನ ದಿನಗಳಲ್ಲಿ ನಿಮಗೊಂದು ವಿಡಿಯೋ ಮಾಡ್ತೀನಿ. ಇಲ್ಲ ಈಗಲೇ ಕ್ವಿಕ್ಕಾಗಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಏನಪ್ಪ ಅಂತಂದರೆ, ಇಲ್ಲಿ ಏನು ನೀವು 27,650 ನೋಡ್ತಾ ಇದ್ದೀರಲ್ಲ, ಸೊ ಇದು ನಿಮ್ಮ ಬೇಸಿಕ್ ಪೇ ಆಗಿರುತ್ತೆ. ಇದಕ್ಕೆ DA ಆ್ಯಡ್ ಆಗುತ್ತೆ, HRA ಆ್ಯಡ್ ಆಗುತ್ತೆ, ಆಮೇಲೆ IR ಅಥವಾ ಇಂಟರ್ನಲ್ ರಿಲೀಫ್ ಆ್ಯಡ್ ಆಗುತ್ತೆ. ಇದ್ರ ಬಗ್ಗೆ ನಾನು ಆಲ್ರೆಡಿ ಒಂದು GPT ಶಿಕ್ಷಕರ ವೇತನದ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಅದು ನಿಮಗೆ ಗೊತ್ತಿಲ್ಲ ಅಂದರೆ ದಯವಿಟ್ಟು ಹೋಗಿ ಚೆಕ್ ಮಾಡಿ. ನೆಕ್ಸ್ಟ್ ಇಲ್ಲೊಂದು ಹೈಫನ್ ಕೊಟ್ಟಿದ್ದಾರೆ ನೋಡಿ, 27,650 ಆದ ನಂತರ ಹೈಫನ್ ಕೊಟ್ಟು 650 ಕೊಟ್ಟಿದ್ದಾರೆ. ಅಂದರೆ ಅದರ ಅರ್ಥ ಆ ಹೈಫನ್ ಏನಿದೆ ಅದು ಮುಂದಿನ ವರ್ಷ. ಈ ವರ್ಷ ನಿಮ್ಮ ಸ್ಯಾಲ್ರಿ 27,650. ನೆಕ್ಸ್ಟು ಈಗ ಬರುವಂಥ ಅಕ್ಟೋಬರಿಗೆ, ನೀವೇನು ಅಕ್ಟೋಬರಿಗೆ ಲಾಸ್ಟ್ ಇಯರ್ 2023 ಅಕ್ಟೋಬರಿಗೆ ಜಾಯ್ನ್ ಆಗಿರ್ತೀರಲ್ಲ, ನಿಮಗೆ ಅಕ್ಟೋಬರಿಗೆ ಇಲ್ಲಿ 650 ರೂಪೀಸ್ ಪ್ಲಸ್ ಇಂಕ್ರಿಮೆಂಟ್ ಆಗುತ್ತೆ. ಸೊ ಆ ಇಂಕ್ರಿಮೆಂಟ್ ಬೇಸಿಸ್ ಮೇಲೆ ಮತ್ತು DA HRA ಅದೆಲ್ಲನೂ ಕೂಡ ರೈಸ್ ಆಗ್ತಾ ಹೋಗುತ್ತೆ. ಅದಾದ ನಂತರ ಅದರ ನೆಕ್ಸ್ಟ್ ವರ್ಷಕ್ಕೆ ಕೂಡ ನಿಮಗೆ 650 ರೂಪಾಯಿ ಇಂಕ್ರಿಮೆಂಟು. ಅದಾದ ನಂತರ ಅದರ ನೆಕ್ಸ್ಟ್ ವರ್ಷ ನಿಮಗೆ 650 ರೂಪಾಯಿ ಎಕ್ಸ್ಟ್ರಾ ಇಂಕ್ರಿಮೆಂಟ್ ಆಗಿ ನೆಕ್ಸ್ಟ್ 4ನೇ ವರ್ಷ, ಸೊ ಅಂದರೆ 2024, 2025, 2026, 2027, 2028ರಲ್ಲಿ ನಿಮ್ಮ ಬೇಸಿಕ್ ಬಂದುಬಿಟ್ಟು 29,600 ರೂಪಾಯಿ ಆಗುತ್ತೆ. ಅದಾದ ನಂತರ ನಿಮಗೆ ಇಯರ್ಲಿ 750 ರೂಪೀಸು ರೈಸ್ ಆಗ್ತಾ ಹೋಗುತ್ತೆ. ಅದಾದ ನಂತರ 850 ರೂಪೀಸು, ಆಮೇಲೆ 950, ಆಮೇಲೆ 1100, ಆಮೇಲೆ 1250. ಸೊ ಈ ರೀತಿ ಅದು ರೈಸ್ ಆಗ್ತಾ ಹೋಗುತ್ತೆ. ಬಟ್ ಅಷ್ಟರೊಳಗೆ ಏನಾದರೂ 7th ಪೇ ಬಂದುಬಿಟ್ರೆ ಮತ್ತೆ ಇದರ ವೇರಿಯೇಷನ್ ಆಗುತ್ತೆ, ಅಂದರೆ ಇನ್ನೂ ಜಾಸ್ತಿ ಕೂಡ ಬರುತ್ತೆ. ಓಕೆ, ಸೊ ಈಗ ಆರ್ಡರಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ಮತ್ತೆ ಚಳ್ಳಕೆರೆ ತಾಲೂಕಿನಲ್ಲಿ ಯಾವ್ಯಾವ ಶಿಕ್ಷಕರಿಗೆ ಈ ರೀತಿ ವೇತನ ಪ್ರಮಾಣ ಪತ್ರವನ್ನು ನೀಡಬೇಕು ಅಂತ ಬಿಟ್ಟು ಹೇಳಿದ್ದಾರೆ ಅಂದರೆ, ಸೊ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಹೆಸರು ಮತ್ತು ಶಾಲೆಯ ವಿಳಾಸ. ಸೊ ಅವರ ಹೆಸರು ಇಲ್ಲಿ ಹೈಲೈಟ್ ಮಾಡೋದು ಬೇಡ ಅಂತೇಳ್ಬಿಟ್ಟು ಅದನ್ನು ಹೈಡ್ ಮಾಡಿದ್ದೀವಿ. ಸೊ ಹುದ್ದೆಯ ವಿಷಯ ಸಮಾಜ ವಿಜ್ಞಾನ, ಕರ್ತವ್ಯಕ್ಕೆ ಹಾಜರಾದ ದಿನಾಂಕ 31/10/2023. ಸೊ ಈ ಆರ್ಡರನ್ನು ನೋಡಿದರೆ ನಿಮಗೆ ಈಗ ಆಲ್ರೆಡಿ ಒಂದು ಐಡಿಯಾ ಬಂದಿರುತ್ತೆ. ಸೊ ನಿಮಗೆ ಕೂಡ ಇದೇ ರೀತಿಯ ಒಂದು ವೇತನ ಪ್ರಮಾಣ ಪತ್ರ ಪಡೆಯೋದಕ್ಕೆ
ಅರ್ಹರಾಗಿರ್ತೀರ. ಈಗ ಆಲ್ರೆಡಿ ದಾವಣಗೆರೆ ಜಿಲ್ಲೆಯಲ್ಲಿ GPT ಸಂಘದಿಂದ ಹೋಗ್ಬಿಟ್ಟು DDPI ಅವರಿಗೆ ಮನವಿಯನ್ನು ಸಲ್ಲಿಸಿ ಬಂದಿರ್ತಾರೆ. ಸೊ ಆದಷ್ಟು ಬೇಗ ಅವ್ರು ಏನು ಮಾಡ್ತಾರೆ ಅಂತಂದರೆ ಇದನ್ನು ಒಂದು ಪ್ರೋಸೆಸ್ಸನ್ನು ಸ್ಟಾರ್ಟ್ ಮಾಡಿಬಿಡ್ತಾರೆ. ಕೆಲವು ಕೇಸ್ ವರ್ಕರ್ಸ್ ಹತ್ರ ನಾವು ಮಾತಾಡಿದಾಗ ಅವರು HRMS ಅಲ್ಲಿ ಯಾವುದೇ ರೀತಿ ಅಪ್ಡೇಟ್ ಮಾಡೋಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ. ಬಟ್ ಅವರಿಗೆ DDPIಯಿಂದ ಆದೇಶ ಬಂತು ಅಂದರೆ ಅವರು ಆದಷ್ಟು ಬೇಗ ನಿಮ್ಮ ಸ್ಯಾಲ್ರಿಯನ್ನು ಮಾಡಿಬಿಡ್ತಾರೆ. ಆಮೇಲೆ ನಾನು ಇನ್ನೊಂದು ವಿಡಿಯೋ ಕೂಡ ಮಾಡಿದ್ದೆ, ಅಂದರೆ ಯಾವಾಗ GPT ಶಿಕ್ಷಕರಿಗೆ ಪ್ರಥಮ ಸ್ಯಾಲ್ರಿ ಯಾವಾಗ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಮಾರ್ಚ್ 2024 ಒಳಗೆ ಆಗುತ್ತೆ ಅಂತ ಹೇಳಿದ್ದೆ. ಯಾಕೆ ಅಂತಂದರೆ ಈ ವರ್ಷದ ಅನುದಾನದ ಒಳಗೇ ನಿಮ್ಮ ಸ್ಯಾಲ್ರಿಯನ್ನು ಮಾಡಬೇಕಾಗಿರುತ್ತೆ. ಹಾಗಾಗಿ ಆಲ್ಮೋಸ್ಟ್ ಮಾರ್ಚ್ ಒಳಗಂತೂ ಅದು 99% ಬರುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನಿಶ್ಚಿಂತೆಯಿಂದ ಇರಿ. ಯಾಕೆಂದರೆ ನಿಮ್ಮ ಪಕ್ಕದ ಜಿಲ್ಲೆಯಲ್ಲಿ ಅಂದರೆ ಚಿತ್ರದುರ್ಗ ಜಿಲ್ಲೆನಲ್ಲೇ ಆಲ್ರೆಡಿ ಒಬ್ಬರಿಗೆ ಸ್ಟಾರ್ಟ್ ಆಗಿದೆ ಅಂತಂದರೆ ಇನ್ನು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮ್ಯಾಕ್ಸಿಮಮ್ ಅಂದರೆ ಇನ್ನು 1 ಮಂತ್ ಅಷ್ಟೇ ಟೈಮನ್ನು ಅವ್ರು ತೊಗೋಬೋದು, ಅದಕ್ಕಿಂತ ಹೆಚ್ಚು ತೊಗೊಳ್ಳೋದಿಲ್ಲ. ಯಾಕೆ ಅಂತಂದರೆ ಪ್ರೆಷರ್ ಇರುತ್ತೆ, ಅವ್ರಿಗೂ ಕೂಡ ಪ್ರೆಷರ್ ಇರುತ್ತೆ, ಬೇರೆ ಬೇರೆಯವ್ರ ಕಡೆಯವರಿಂದ ಪ್ರೆಷರ್ಸ್ ಇರುತ್ತೆ. ಹಾಗಾಗಿ ನಿಮ್ಮ ಸ್ಯಾಲ್ರಿ ಅಂತೂ ಆಗೇ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಯಾರ್ಯಾರಿದ್ದಾರೆ GPT ಶಿಕ್ಷಕರು, ಅವರಿಗೆಲ್ಲ ಯಾರು ಗೊಂದಲದಲ್ಲಿದ್ದಾರೆ ಅವರಿಗೆ ದಯವಿಟ್ಟು ಶೇರ್ ಮಾಡಿ. ಹಾಗೆಯೇ ನಮ್ಮ ಈ ಒಂದು ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.